ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ನಾನಿವತ್ತು ಕಾಂಬೋದಲ್ಲಿ ಹಸ್ಬೆಂಡ್ಗೆ ಆಫೀಸ್ ಲಂಚ್ ಬಾಕ್ಸ್ ಮಾಡ್ತಾಯಿದ್ದೀನಿ. ಮಾಮೂಲಿ ಅನ್ನ ಇರುತ್ತೆ, ಚಪಾತಿ ಇರುತ್ತೆ, ಅದ್ರ ಜೊತೆಗೆ ಒಂದು 2 ಥರ ಪಲ್ಯ ಹಾಕಿದ್ರೆ, ಏದಾದ್ರು ಒಂದು ಫ್ರೂಟ್ ಹಾಕಿದ್ರೆ ಆಯಿತು. ಒಂದು ದಿನಕ್ಕೆ ಲಂಚ್ ಬಾಕ್ಸ್ ರೆಡಿ ಆಗುತ್ತೆ. ಮೊದಲನೇದಾಗಿ ನಾನು ಒಂದು ಕವಲಿ ಇಟ್ಟಿದ್ದೀನಿ, ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಕೊಬ್ಬರಿ ಎಣ್ಣೆ ಹೆಲ್ತಿಗೆ ಒಳ್ಳೆಯದು. ಅದಕ್ಕಾಗಿ ನಾನು ತುಂಬ ದಿನದಿಂದ ಅಲ್ಲ, ಒಂದು 3 ಮಂತ್ಸಿಂದ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ನಾನು ಜಾಸ್ತಿ ದಿನದಿಂದ ನಾನು ಯೂಸ್ ಮಾಡ್ತಾಯಿಲ್ಲ. ನಾವು ಯಾವಾಗಲೂ ಸನ್ಪ್ಯೂರ್ ಆಯಿಲೇ ಯೂಸ್ ಮಾಡ್ತಾಯಿದ್ದು. ಬಟ್ ನಮಗನ್ನಿಸ್ತು ಇಲ್ಲ, ನಾವು ಹೆಲ್ದಿ ವೇನ ರೂಢಿ ಮಾಡ್ಕೊಳ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿರೋದು. ಸಾಸಿವೆ, ಕೊಬ್ಬರಿ ಎಣ್ಣೆ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಟೊಮೆಟೊ ಬೇಗ ಬೇಯಲಿ ಅನ್ನೋ ಒಂದೇ ಕಾರಣಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈ ಥರ ಬೇಯಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಸಾಂಬಾರು ಪುಡಿ, ಬೇಳೆ ಸಾಂಬಾರಿಗೆಲ್ಲ ಹಾಕ್ತೀವಲ್ಲ ಅದೇ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಬಿಟ್ಟು ಅದನ್ನು ಬೇಯಿಸ್ಕೊಂಡು ಸ್ವಲ್ಪ ಇದಿಟ್ಕೊಳ್ತೀನಿ. ಯಾಕೆ ಅಂತಂದರೆ ಅದು ಮಕ್ಕಳಿಗೆ, ಚಿಕ್ಕ ಮಕ್ಕಳು ತಿನ್ನಲ್ವಲ್ಲ ಜಾಸ್ತಿ ಖಾರ, ಹಾಗಾಗಿ ಅದನ್ನೇ ಸ್ವಲ್ಪ ಎತ್ತಿಟ್ಕೊಳ್ತೀನಿ. ಮೆಣಸಿನ್ಕಾಯೂ ಹಾಕ್ಬೋದು, ನಾನು ಮೆಣಸಿನ್ಕಾಯಿ ಹಾಕಲ್ಲ, ಪಾಪು ಇದ್ದಾನೆ ತಿನ್ನಲ್ಲ ಅಂತ. ಆಮೇಲೆ ನಮಗೆ ಅಲ್ವಾ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಸಾಂಬಾರು ಪುಡಿ. ಸಾಂಬಾರು ಪುಡಿ ಅಂದರೆ ಬೇಳೆ ಸಾಂಬಾರು ಪುಡಿ, ಬೇರೆ ಏನಿಲ್ಲ, ಅಷ್ಟೇನೇನು ಮಿಕ್ಸ್ ಮಾಡಲ್ಲ. ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಎತ್ತಿಟ್ಕೊಂಡ್ರೆ ಆಯಿತು. ಚೆನ್ನಾಗಿ ಬೇಯಿಸ್ಕೊಬೇಕು ಮಾತ್ರ, ಎಣ್ಣೆ ಬಿಡೋವರೆಗೂ ಬೇಯಿಸ್ಕೊಬೇಕು, ಆವಾಗಲೇ ಟೇಸ್ಟಿಯಾಗಿ ಬರೋದು. ಟೊಮೆಟೊ ಗೊಜ್ಜು ರೆಡಿ ಆಯಿತು. ನೆಕ್ಸ್ಟು ಈ ಕಡೆ ಹಾಗಲಕಾಯಿ ಮತ್ತು ಹೆಸರು ಕಾಳು ಬೇಯಾಕಿದ್ದೆ, ಎರಡನ್ನೂ ಉಪ್ಪು ಹಾಕ್ಬಿಟ್ಟು ಬೇಯಕ್ಕೆ ಬಿಟ್ಟಿದ್ದೆ. ಆಲ್ರೆಡಿ ಬೆಂದಾಗಿದೆ. ಅದನ್ನು ಒಂದು ಕಡೆ ಬಸ್ಕೊಂಡಿಡೋಣ. ಇದಕ್ಕೆ ಒಂದು 3 ಟೊಮೆಟೊ, ಸ್ವಲ್ಪ ಕರಿಬೇವು, 2 ಈರುಳ್ಳಿ ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು ಕವಲಿಗೆ ಕೊಬ್ಬರಿ ಎಣ್ಣೆನೇ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲದಕ್ಕೂ ಕೊಬ್ಬರಿ ಎಣ್ಣೆ. ನಾನು ಪೂರಿ ಏನಾದರೂ ಬೋಂಡ ಏನು ಕರಿಬೇಕಾದ್ರೂ ಅಷ್ಟೇ, ಡೀಪ್ ಫ್ರೈ ಮಾಡಬೇಕು ಅಂದರೂ ಅಷ್ಟೇ, ಒಗ್ಗರಣೆಗಳಿಗೆಲ್ಲ ನಾನು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಕೊಬ್ಬರಿ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಒಗ್ಗರಣೆಗೆ ಮಾಮೂಲಿ ಗೊತ್ತಲ್ವ ನಿಮಗೆ, ಬೆಳ್ಳುಳ್ಳಿ, ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಜೊತೆಗೆ ಟೊಮೆಟೊ ಹಾಕ್ಬಿಟ್ಟು ಟೊಮೆಟೊಗೆ ಹಾಕ್ಬಿಟ್ಟು ಬೇಯಕ್ಕೆ ಬಿಟ್ಬಿಡೋಣ. ಬೇಯ್ಕೊಳ್ಳುತ್ತೆ. ಬಸ್ತಿಟ್ಕೊಂಡಿದ್ವಲ್ಲ ಅದನ್ನು ಬೆಂದಾದಮೇಲೆ ಬಸ್ತಿಟ್ಕೊಂಡಿರೋದನ್ನ ಶೋಧಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಬೇಕು. ಇವಾಗ ಚೆನ್ನಾಗಿರುತ್ತೆ. ಈಸಿ ವೇನಲ್ಲಿ ಮಾಡ್ಕೊತಾ ಇರೋದು ಅಷ್ಟೇ. ನಾವೇನಾದ್ರು ಮಸಾಲೆ ಹಾಕಿ ಅದು ಹಾಕಿ ಇದಕ್ಕೆ, ನಮ್ಮ ಸಮ್ಮರ್ ಅಲ್ವಾ, ಬೇಸಿಗೆ ಕಾಲದಲ್ಲಿ ಇದೇ ಥರನೇ ಸರಿ. ಗ್ಯಾಸ್ಟ್ರಿಕ್ ಆಗೋದಿಲ್ಲ, ಹೆವಿ ಅನಿಸೋದಿಲ್ಲ, ಲೈಟಾಗಿರುತ್ತೆ. ಹಾಗಾಗಿ ಈ ವೇನಲ್ಲಿ ಮಾಡ್ಕೊಳ್ತಾ ಇರೋದು. ಇವಾಗೆಲ್ಲ ನಾನು ತೋರಿಸ್ತಾ ಇರೋ ರೆಸಿಪಿಗಳೆಲ್ಲ ಸಮ್ಮರ್ ರೆಸಿಪಿನೇ ಅಂತ ಅಂದ್ಕೊಳ್ಬೋದು. ಇದು ಅಷ್ಟೇ ಸಾಂಬಾರು ಪುಡಿ. ನಾನು ಏನೂ ಹಾಕ್ತಾಯಿಲ್ಲ, ಸಾಂಬಾರು ಪುಡಿ ಹಾಕಿದ್ದೀನಿ 1.5 ಸ್ಪೂನಷ್ಟು. ಆಮೇಲೆ ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು. ಇವಾಗ ರೆಡಿ ಆಯಿತು. ಹಾಗಲಕಾಯಿ ಕೂಡ ರೆಡಿ ಆಯಿತು, ಹಾಗಲಕಾಯಿ ಗೊಜ್ಜು. ನೋಡಿ, ಲಂಚ್ ಬಾಕ್ಸ್ ರೆಡಿ ಆಯಿತು. ನಾನು ಆಲ್ರೆಡಿ ಹಾಕಿ ಕಳಿಸಿದ್ದೀನಿ, ಬಟ್ ಮರ್ತ್ಕೊಂಬಿಟ್ಟು ಅರ್ಜೆಂಟಲ್ಲಿ ಹಾಕುವಾಗ, ಹಾಗಾಗಿ ನಾನು ತಟ್ಟೆನಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಈ ಥರ ನೀವು ಟ್ರೈ ಮಾಡಿ ನೋಡಿ. ಸಿಂಪಲ್ಲಾಗಿ ಬೇಸಿಗೆ ಕಾಲದ ರೆಸಿಪಿ ಅಂತಲೇ ಹೇಳ್ಬೋದು. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.